ಇಷ್ಟು ದೊಡ್ಡ ವ್ಯೂ ಪಾಯಿಂಟ್ಗೆ ಹೋದಾಗ ಅಲ್ಲಿ ತುಂಬ ಸೇಫ್ಟಿ ಮೆಷರ್ಸ್ ಇರುತ್ತೆ, ತಡೆಗೋಡೆ ಇರುತ್ತೆ, ಗ್ರಿಲ್ ಇರುತ್ತೆ. ಹೇಳ್ತೀವಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು. ಕಾಲು ಜಾರಿ ಬಿದ್ದಿರೋದೋ ಅಥವಾ ಆತ್ಮಹತ್ಯೆನೋ ಅನ್ನೋ ಪ್ರಶ್ನೆ, ಶಂಕೆ ಇದೆ ಪೊಲೀಸರಿಗೆ. ಯಾಕಂದರೆ ಆ ಜಾಗ ಹಂಗಿದೆ. ನಿಮ್ಗೆ ಆ ಜಾಗನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಾವು ವಿಜುವಲ್ಸಲ್ಲಿ. 1500 ಅಡಿ ಆಳದಲ್ಲಿ ಮೃತದೇಹ ಪತ್ತೆ ಆಗಿದೆ. ಮಂಗಳವಾರ ಸಂಜೆ ಶ್ರೀನಂದ ನಾಪತ್ತೆ ಆಗಿರ್ತಾಳೆ. ಪೋಷಕರು ಕಣ್ಣೀರು ಹಾಕ್ತಾ ಹಲವು ಆಯಾಮದಲ್ಲಿ ತನಿಖೆ ಮಾಡುವಂತೆ ಕೇಳ್ಕೊಳ್ಳುತ್ತಾರೆ. ಬಟ್ 3 ದಿನದ ಕಾರ್ಯಾಚರಣೆಯಲ್ಲಿ ಆಕೆಯ ಮೃತದೇಹ ಪ್ರಪಾತದಲ್ಲಿ ಪತ್ತೆಯಾಗಿದೆ. ಬಿದ್ದಿರುವಂತಹ ಜಾಗವನ್ನು ನೋಡಿದಾಗ ಮತ್ತು ನಾಪತ್ತೆಯಾದ ಜಾಗವನ್ನು ನೋಡಿದಾಗ ನಾವು ಕೆಲವು ವಿಜುವಲ್ಸನ್ನೆಲ್ಲ ನೋಡ್ತಾ ಇದ್ವಿ. ಅದರಲ್ಲಿ ಗ್ರಿಲ್ ಇದೆ ಸುತ್ತಮುತ್ತ, ವ್ಯೂ ಪಾಯಿಂಟ್ ಹತ್ರ ಎಲ್ಲ ತುಂಬ ಗ್ರಿಲ್ ಇದೆ. ಅದನ್ನು ದಾಟಿ ಹೋಗಿ ನಿಂತ್ಕೊಳ್ಬೇಕು. ಸೊ ಉದ್ದೇಶಪೂರ್ವಕವಾಗಿ ಈ ಹುಡುಗಿ ಅಲ್ಲೇನಾದರೂ ಫೋಟೋ ಗೀಟೋ ತೊಗೊಳಕ್ಕೆ ಹೋದ್ಲಾ ಅಥವಾ ಯಾರಾದರೂ ಆಕೆಯನ್ನು ತಳ್ಳಿದ್ರಾ, ಆಕಸ್ಮಿಕವಾಗಿ ಬಿದ್ದಿದ್ದ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದು ಆಕೆಯ ಮನಸ್ಥಿತಿಯಲ್ಲಿತ್ತ, ಈ 3 ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಉತ್ತರ ಸಿಗಬೇಕು ಅಂದರೆ PM ರಿಪೋರ್ಟ್ ಆಗಬೇಕು. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈಗ ಬಾಡಿ ತುಂಬ ಸ್ಟೀಪಾಗಿ ಪ್ರಪಾತಕ್ಕೆ ಬಿದ್ದಿರೋದ್ರಿಂದ ಅದು ಎಷ್ಟೊತ್ತು ಬೇಕಾಗತ್ತೆ ಅದನ್ನು ಮೇಲಕ್ಕೆ ತರೋದಕ್ಕೆ? PM ರಿಪೋರ್ಟ್ ಬಗ್ಗೆ ಏನು ಆಲೋಚನೆಯಲ್ಲಿದ್ದಾರೆ? ಮತ್ತು ಆಕಸ್ಮಿಕವಾಗಿ ಬಿದ್ದಿದ್ದು ಅಥವಾ ಯಾರಾದರೂ ತಳ್ಳಿದ್ದು, ಈ 2 ಆಯಾಮದಲ್ಲಿ ಪೊಲೀಸರ ತನಿಖೆ ಹೇಗೆ ಸಾಗುತ್ತೆ ಈಗ ಇನ್ನು ಮುಂದಕ್ಕೆ? ಮಮತಾ, ಅದು ಅಂತಂದ್ರೆ ದತ್ತಪೀಠದ ಮಾಣಿಕ್ಯದಾರ ಸುತ್ತಮುತ್ತ ತಪ್ಪಲು ಅಂದ್ರೆ ಅತ್ಯಂತ ಕಡಿದಾದ ಪ್ರದೇಶ. ಅಂದ್ರೆ ಸಾಕಷ್ಟು ಕಲ್ಲಿರುವಂತದ್ದು. ಅಲ್ಲಿ ಸುಮ್ನೆ ನಡೆಯೋದಕ್ಕೂ ಕೂಡ ಕಾಲು ನಡುಗ ಬರುತ್ತೆ. ಆಯ್ತಾ ಅಂತ ಗುಟ್ಟ ಆಗಿರುವಂತದ್ದು. ಈಗ ಮತ್ತೊಂದು ಅನುಮಾನ ಏನ್ ಕಾಡ್ತಿರುವಂತ ಅಂದ್ರೆ ಮಮತಾ, ಆಕೆ ಬಿದ್ದಿರುವಂತ ಸ್ಥಳದಿಂದ 1,500 ಅಡಿ ಆಳಕ್ಕೆ ಮೃತದೇಹ ಹೇಗ್ ಬಂತು ಅಂತ. ಯಾಕೆಂತಂದ್ರೆ ಅದು ಸಂಪೂರ್ಣವಾದಂತ ಕಾಡು. ಒಂದು ವೇಳೆ ಆಕೆನೆ ಕಾಲ್ ಜಾರ್ ಬಿದ್ದಿದ್ರು ಕೂಡ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ 100 ಅಡಿ 200 ಅಡಿಲಿ ಯಾವ್ದಾರ ಮರಕ್ಕೋ ಇಲ್ಲಾಂದ್ರೆ ಹಾಕಿರುವಂತ ಬಟ್ಟೆ ಅದರ ಮರಕ್ಕೆ ಸಿಗಾಕೊಂಡು ಯಾವ್ದಾರ ಮರದ ಬುಡದಲ್ಲಿ ಆಕೆ ಅಂದ್ರೆ ಸಿಗಾಕೊಂಡು ಅಲ್ಲಿ ಬೀಳ್ಬೇಕಾಗಿತ್ತು. ಅದೇ 1,500 ಅಡಿ ಕೆಳಭಾಗಕ್ಕೆ ಮೃತದೇಹ ಹೇಗ್ ಬಂತು? ಯಾಕೆಂತಂದ್ರೆ ಆಕೆ ನಾಪತ್ತೆಯಾದಿಂದ 2 ಗಂಟೆ, ಏನು ಮಂಗಳವಾರ ಸಂಜೆ 6:30ಗೆ ನಾಪತ್ತೆ ಆದವಳು 8:30ಇಂದಾನೇ ಮಂಗಳವಾರ 30 ಜನ ಹುಡುಕಿದ್ರು, ಬುಧವಾರ 60 ಜನ ಹುಡುಕಿದ್ರು, ನಿನ್ನೆ 100 ಜನ, ಇವತ್ತು ಅದಕ್ಕಿಂತ ಹೆಚ್ಚಿನ ಜನ ಹುಡುಕ್ತಾ ಇರುವಂತದ್ದು. ಅಂತಂದ್ರೆ ಆಕೆ ಬಿದ್ದಿದ್ದ ಜಾಗದಿಂದ 1,500 ಅಡಿ ಪ್ರಪಾತಕ್ಕೆ ಮೃತದೇಹ ಹೇಗೆ ನಾರಾಯಣಗೌಡ, ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ ನಿಮ್ಮಿಂದ.